We have done this yesterday. Next, 18th one. Which are the transactions carried out by bank? ಯಾವ ವಹಿವಾಟುಗಳನ್ನ ಬ್ಯಾಂಕುಗಳು ನಡೆಸುತ್ತವೆ? ಟ್ರಾನ್ಸಾಕ್ಷನ್ಸ್ ಅಂತಂದ್ರೆ ಏನು ಮಕ್ಕಳೇ? ವಹಿವಾಟುಗಳು. ಓಕೆ, ಸೊ ಟ್ರಾನ್ಸಾಕ್ಷನ್ಸ್ ಕ್ಯಾರಿಡ್ ಔಟ್ ಬೈ ದ ಬ್ಯಾಂಕ್ಸ್ ಆರ್: first one, they provide savings bank facility to build up savings. ಅಂದ್ರೆ ಏನು ಮಕ್ಕಳೇ? ಉಳಿತಾಯವನ್ನ ಉತ್ತೇಜಿಸುವುದಕ್ಕಾಗಿ ಸೇವಿಂಗ್ ಬ್ಯಾಂಕ್ ಫೆಸಿಲಿಟಿ, ಉಳಿತಾಯ ಖಾತೆಯನ್ನ ತೆರೆದು ಕೊಡುತ್ತವೆ. ಸೊ ಇಟ್ ಹೆಲ್ಪ್ಸ್ ಟು ಬಿಲ್ಡ್ ಅಪ್ ಸೇವಿಂಗ್ಸ್. ಜನರಲ್ಲಿರುವ ಹಣವನ್ನ ಉಳಿತಾಯ ಮಾಡೋದಿಕ್ಕೆ ಇದು ಸಹಾಯ ಮಾಡುತ್ತೆ. ಸೆಕೆಂಡ್ ಒನ್, focuses on mobilizing deposits and looking for lending. So here, by accepting the deposits, the banks are mobilizing, ಅಂದ್ರೆ ಒಗ್ಗೂಡಿಸುತ್ತವೆ, ಹಣವನ್ನ ಒಗ್ಗೂಡಿಸುವ ಕೆಲಸವನ್ನ ಬ್ಯಾಂಕುಗಳು ಮಾಡ್ತವೆ. ಓಕೆ, ಸೊ ಈಗ ಬಂಡವಾಳ ಯಾವುದಕ್ಕೆ ಬೇಕು ಮಕ್ಕಳೇ? ಬಿಸ್ನೆಸ್ ಮಾಡೋದಿಕ್ಕೆ ಬಂಡವಾಳ ಬೇಕು ಅಲ್ವಾ? ಸೊ ಅದನ್ನ ಕ್ರೋಢೀಕರಿಸುವುದು ಅಂತಂದ್ರೇನು? ಯಾರ ಹತ್ರ ದುಡ್ಡಿದೆ ಅವರಿಂದ ಡೆಪಾಸಿಟ್ ನ ಇಟ್ಕೊಂಡು ಅದನ್ನ ಹಣವನ್ನ ಕ್ರೋಢೀಕರಿಸುವಂತಹ ಕೆಲಸವನ್ನ ಬ್ಯಾಂಕುಗಳು ಮಾಡ್ತವೆ. ಅದೇ ಹಣವನ್ನ ಯಾರಿಗೆ ಅಗತ್ಯವಿದೆಯೋ, ಯಾವುದೇ ಒಂದು ಹೊಸ ಉದ್ಯಮ ಸ್ಥಾಪನೆಗಾಗಿರ್ಬೋದು, ಕೈಗಾರಿಕೀಕರಣಕ್ಕಾಗಿರ್ಬೋದು, ಶಿಕ್ಷಣಕ್ಕೆ, ಈ ತರ ಅಗತ್ಯವಿರುವ ಕ್ಷೇತ್ರಗಳಿಗೆ ಆ ಒಗ್ಗೂಡಿಸಿರುವಂತ ಕ್ರೋಢೀಕರಿಸುವಂತ ಹಣವನ್ನ ವಿನಿಯೋಗ ಮಾಡುವ ಕೆಲಸ ಇದರಿಂದ ಆಗ್ತಾ ಇದೆ. ಸೊ ದೇ ಫೋಕಸ್ ಆನ್ ಮೊಬಿಲೈಸಿಂಗ್ deposits and looking for lending. Third one, debit and credit cards. The banks provide debit and credit card services to the customers. Debit card ಅಂತಂದ್ರೆ ಏನು ಮಕ್ಕಳೇ? ATM ಕಾರ್ಡ್ ನೀವು ನೋಡಿರ್ತೀರ ಅಲ್ವಾ? ಸೊ ನಾವಿಟ್ಟಿರುವಂತಹ ಹಣವನ್ನ ವಿಡ್ರಾ ಮಾಡೋದಿಕ್ಕೆ ನಮ್ಗೆ ಡೆಬಿಟ್ ಕಾರ್ಡ್ ಫೆಸಿಲಿಟೇಟ್ ಅಥವಾ ಸೌಲಭ್ಯ ಮಾಡುತ್ತೆ. ಡೆಬಿಟ್ ಕಾರ್ಡ್ ಫೆಸಿಲಿಟೇಟ್ಸ್ us to withdraw the money we deposited in the bank. Okay, in the same way, credit card allows us to take small loans from the banks for our temporary needs. ಕ್ರೆಡಿಟ್ ಕಾರ್ಡ್ ಮೂಲಕ ನಾವು ನಮಗೆ ಅಗತ್ಯವಿರುವಂತಹ ಸಾಲವನ್ನ ಅಥವಾ ಅಡ್ವಾನ್ಸ್ ಹಣವನ್ನ, ಮುಂಗಡ ಹಣವನ್ನ ತಗೋಬಹುದು. Next one, checks, drafts or other instruments drawn only in favor of the account holder will be accepted for ಕಲೆಕ್ಷನ್. ಇವಾಗ ನಾವು ಯಾವುದೇ ಒಂದು ಚೆಕ್ ನ ಕೊಟ್ಟಿರ್ತೀವಿ, ಸೊ ಅದರಲ್ಲಿ ನಮ್ಮ ಸಿಗ್ನೇಚರ್ ಇರುತ್ತೆ. ಸೊ ಆ ಇನ್ಸ್ಟ್ರೂಮೆಂಟ್ ಅನ್ನ, ಚೆಕ್, ಡ್ರಾಫ್ಟ್, ಡಿಮಾಂಡ್ ಡ್ರಾಫ್ಟ್, ಈ ತರ ಇನ್ಸ್ಟ್ರೂಮೆಂಟ್ ಅನ್ನ ಯಾರು ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಹೋಲ್ಡ್ ಮಾಡಿರ್ತಾರೋ, ಹೊಂದಿರ್ತಾರೋ ಅಂತವರಿಂದ ಮಾತ್ರ ಎಕ್ಸೆಪ್ಟ್ ಮಾಡುತ್ತೆ ಬ್ಯಾಂಕ್ಗಳು ಮತ್ತು ಅದನ್ನ ಕಲೆಕ್ಷನ್ಗೆ ಕಳಿಸಿ ಕೊಡುತ್ತವೆ. ಈ ತರ ವಹಿವಾಟುಗಳು ಕೂಡ ಬ್ಯಾಂಕ್ ಅಲ್ಲಿ ನಡೆಯುತ್ತವೆ. ಓಕೆ, ನೆಕ್ಸ್ಟ್, cash can be withdrawn through checks or withdrawal forms. You can withdraw the cash from your account through checks or withdrawal forms. Okay, so these are the transactions carried out by most of all the banks in India. Next one, the account holder can give a standing instructions and request the banker for effective periodical payments such as insurance premium, income tax, electricity, ಟೆಲಿಫೋನ್ ಬಿಲ್, ವಾಟರ್ ಬಿಲ್, ಎಟ್ಸೆಟ್ರಾ. ಇವಾಗ ನೀವು ಬ್ಯಾಂಕ್ ಇಂದ ಹಣವನ್ನ ವಿಡ್ರಾ ಮಾಡೋದಷ್ಟೇ ಅಲ್ಲ, ನೀವು ಬ್ಯಾಂಕ್ಗಳಿಗೆ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಮಾಹಿತಿಯನ್ನ ಕೊಡಬಹುದು. ಆ ಮಾಹಿತಿಯನ್ನ ಕೊಡೋದರ ಮೂಲಕ ಮಕ್ಕಳೇ, ನಿಮ್ಮ ಕರೆಂಟ್ ಬಿಲ್ ಇರ್ಬೋದು, ಟೆಲಿಫೋನ್ ಬಿಲ್ ಇರ್ಬೋದು, ವಾಟರ್ ಬಿಲ್ ಇರ್ಬೋದು, ಅಥವಾ ಬಾಡಿಗೆ ಇರ್ಬೋದು, ಯಾವುದೇ ಅದನ್ನು ಕೂಡ ಮಂತ್ಲಿ ಅಂದ್ರೆ ಪ್ರತಿ ತಿಂಗಳು ಇಷ್ಟನೇ ತಾರೀಖಿಗೆ, ದಿನಾಂಕದಲ್ಲಿ ಅದು ಕಟ್ ಆಗೋ ತರ, ಬಿಲ್ ಪೇ ಆಗೋ ತರ ನೀವು ಫೆಸಿಲಿಟೇಟ್ ಮಾಡಬಹುದು. ಆ ಸರ್ವಿಸ್ ಕೂಡ ನಿಮ್ಗೆ ಬ್ಯಾಂಕ್ ಅಲ್ಲಿ ಸಿಗ್ತಾ ಇದೆ. ಯು ನೀಡ್ ನಾಟ್ ಗೋ ಎವ್ರಿ ಮಂತ್ ಟು ಪೇ ಯುವರ್ ಬಿಲ್ಸ್. ಓಕೆ, ಯು ಕ್ಯಾನ್ ಗಿವ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಟು ದ ಬ್ಯಾಂಕ್
for periodical payment. It may be monthly or it may be half yearly, yearly. Okay, like that. You can pay your insurance premiums, you can pay your income tax, you can pay the bills, certain bills like electricity and telephone bills, water bill, etc., by giving only one instruction to the bank. That facility you can avail from the banks. Next, interest can be credited to the account. If you have kept money in your bank, in FD, fixed deposit, savings bank account, like that, you can avail interest, you can take interest on that. Interest can be credited to the account. Okay, next one, account may be transferred between branches of the bank at the request of the account holder. Banks also, you can have the facility of transferring your account from one branch to another. So if you have given the instruction, they will facilitate you, help you to transfer your account from one branch to another branch. The request to closure of the account should state the reason for closure. So if you don't want anymore to have your account in a particular bank, you can close your account in the bank by giving proper reason for the closure. Okay, ಸೊ ನಿಮಗೆ ಆ ಬ್ಯಾಂಕಲ್ಲಿ ಇನ್ನು ಅಕೌಂಟ್ ಬೇಡ ಅಂತ ಇದ್ರೆ, ನೀವು ಹೊಂದದೇ ಇರಲು ಬಯಸಿದರೆ, ಆ ತಕ್ಷಣದಲ್ಲಿ ನೀವು ಅಕೌಂಟ್ ಅನ್ನ ಕ್ಲೋಸ್ ಕೂಡ ಮಾಡಬಹುದು. ಅದಕ್ಕೆ ಸರಿಯಾದ ಕಾರಣಗಳನ್ನ ಕೊಟ್ಟು ಖಾತೆಯನ್ನ ಮುಚ್ಚಬೇಕಾಗತ್ತೆ. ಓಕೆ, ಸೊ ಈ ಎಲ್ಲ ಟ್ರಾನ್ಸಾಕ್ಷನ್ಸ್ ನಿಮ್ಗೆ ಬ್ಯಾಂಕ್ ಅಲ್ಲಿ ಇರುತ್ತೆ. ದೀಸ್ ಆಲ್ ಆರ್ ದ ಟ್ರಾನ್ಸಾಕ್ಷನ್ಸ್ provided by the carried out by the banks. With these additional nowadays modern banks, they also provide you the insurance services. They provide you to the facility of investing in the share market through their subsidiaries. Okay, so like this, other mutual funds, etc., all other facilities or transactions also are carried out through banks.